ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಶ್ರುತಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ, ನಾನಿವತ್ತು ನನ್ನ ಅಮ್ಮನ ಮನೆಯಲ್ಲಿ ಲಾಗ್ಸ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಕೇಳ್ತಿದ್ದಂಥ ವಿಡಿಯೋ ಇದು. ಯಾರು ಮಿಸ್ ಮಾಡಿದೆ ನೋಡಿ, ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಇದ್ದೀರಾ, ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೆಳಿಗ್ಗೆ ಇವತ್ತು ನಾನು ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಅಂತ ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ಮನೆ ನೆಟ್ಟಿ ಗಿಡನ ಬೆಳೆಸಿರೋದು. ಇದೆ ಹೂವು ನಾವು ಪೂಜೆಗೆ ಡೈಲಿ ಯೂಸ್ ಮಾಡೋದು. ಕನಕಾಂಬರ, ದಾಸವಾಳ, ಮಲ್ಲಿಗೆ, ಕಾಕಡ ಎಲ್ಲ ಗಿಡನೂ ಅಮ್ಮನೇ ನೆಟ್ಟಿದ್ದಾರೆ. ರೋಸಿಂದು ತುಂಬಾ ಚೆನ್ನಾಗಿದೆ. ಗಿಡಗಳದ್ದೆಲ್ಲ ಒಂದು ಲಾಗ್ಸಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಿಗ್ಗೆ ಎಲ್ಲ ಇತ್ತು ಕ್ಲೀನಿಂಗ್ ಎಲ್ಲ ಮುಗಿಸಿ ಬೇಗನೆ ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೆಲ್ಲ ಹೂವೆಲ್ಲ ಕಿತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ, ಹೂವೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು ನನ್ನ ತಮ್ಮಂದು ನ್ಯೂ ಕಾರ್. ಇದು 1 ಇಯರ್ ಆಯಿತು ಕರೆಕ್ಟಾಗಿ. ಇವಾಗ ಕ್ರೇಟಾ ಕಾರ್ ಓಪನ್ ಟಾಪು ತುಂಬಾ ಚೆನ್ನಾಗಿದೆ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಅಂದರೆ ತುಂಬಾ ಫ್ರೆಶ್ ಆಗಿ ಹೂವು ಬೆಳೆದು ಮಡಿಸೋದಿದೆಯಲ್ಲ ದೇವರಿಗೆ, ತುಂಬಾ ಏನೋ ಒಂಥರ ಸಮಾಧಾನ ಆಗುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬಂದು ಹೂವು ಇಟ್ಟರು ದೇವ್ರಿಗೇ ಅಷ್ಟು ಸಮಾಧಾನ ಆಗೋಲ್ಲ. ನಾವೇ ಬೆಳೆದು ನಮ್ಮ ಗಿಡದ್ದೇ ಹಾಕೋದ್ರಲ್ಲಿ ಇರೋ ಖುಷಿ ಅದರಲ್ಲಿ ಬರೋಲ್ಲ. ಪೂಜೆಗೆಲ್ಲ ಅಮ್ಮ ರೆಡಿ ಮಾಡಿ ಎಲ್ಲ ಆಯಿತು. ಇವತ್ತು ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳಿ ಬೆಳಿಗ್ಗೆಲೆ ಪೂಜೆ ಎಲ್ಲ ಬೇಗನೆ ಮುಗಿಸಿದ್ರು ಅಮ್ಮ ಕೂಡ, ನಾನು ಕೂಡ. ಅವರು ಹೋಗೋಷ್ಟರಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಏನು ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಏನು ಚಟ್ನಿ ಮಾಡ್ತೀನಿ ಅನ್ನೋದನ್ನು ನೀವು ಈ ಲಾಗ್ಸಲ್ಲಿ ತೋರಿಸ್ತೀನಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನಿವತ್ತು ತುಂಬ ಡಿಫ್ರೆಂಟಾಗಿರೋವಂಥ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಾಸನ ಸ್ಟೈಲಲ್ಲಿ ನಮ್ಮ ಕಡೆ ಮಾಡೋವಂಥ ಡೈಲಿ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಯಾರು ಮಿಸ್ ಮಾಡಿದೆ ವಿಡಿಯೋನ ನೋಡಿ ಕೊನೆಯವರೆಗೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇದು ಕೂಡ ನಮ್ಮ ದೇವ್ರ ಮನೆ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಚೆನ್ನಾಗಿದೆ. ಬಂದವರೆಲ್ಲರೂ ಇದ್ರ ಬಗ್ಗೆನೇ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಕಾಣುತ್ತೆ ಇದಂತೂ. ಇದು ಒಂಥರ ದೇವ್ರ ಮನೆಗೆ ನಮ್ಮ ಹಾಲ್ಗೆಲ್ಲ ಲುಕ್ಕು ಇದರಿಂದನೇ. ಮತ್ತು ನಾನು ಇವತ್ತು ಹೇಳಿದ್ನಲ್ಲ ಡಿಫ್ರೆಂಟಾಗಿರೋದು ನಮ್ಮ ಕಡೆ ಮಾಡೋವಂಥದ್ದು ಮಾಡ್ತೀನಿ ಅಂತ, ಟೊಮೊಟೊ ಕಾಯಿ ಚಟ್ನಿ. ನಮ್ಮ ಗಿಡದ್ದೇ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಕಾಯಿ ಕಿತ್ಕೊತಾ ಇದ್ದೀನಿ. ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಇಟ್ಕೊತೀನಿ. ಮತ್ತು ಸ್ಟವ್ ಆನ್ ಮಾಡಿಕೊಂಡು ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಟೊಮೊಟೊ ಕಾಯಿನ ಹಾಗೆ ಕಟ್ ಮಾಡಿದೆ ಹಾಗೆ ಬೇಯೋದಕ್ಕೆ ಹಾಕಬೇಕು. ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಬೇಯೋಕ್ಕೆ ಇಡಬೇಕು. ಅದಾದ ನಂತರ ಈ ಕಡೆ ನಾನು ಅನ್ನನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ರೊಟ್ಟಿಗೆ ಅಂತ ಹೇಳ್ಬಿಟ್ಟು. ಈ ಕಡೆ ಟೊಮೊಟೊ ಕಾಯಿ ಬೇಯೋ ಅಷ್ಟರಲ್ಲಿ ಆ ಕಡೆ ಅನ್ನನ ಬೇಯಿಸಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಟೊಮೊಟೊ ಕಾಯಿ ಕೂಡ ಬೇಯಿತು, ಎತ್ತಿಟ್ಕೊಂಡಿದ್ದೀನಿ. ಅದು ತಣ್ಣಗಾಗೋದಕ್ಕೆ ಬಿಟ್ಟೆ. ಆನಂತರ ನಾನು ಅದನ್ನು ಪೀಸ್ ಮಾಡಿ ಈ ರೀತಿ ಏನಾದರೂ ಹುಳ ಇರುತ್ತಾ ಅಂತ ಹೇಳ್ಬಿಟ್ಟು ಪೀಸ್ ಮಾಡಿ ಇಟ್ಕೊತೀನಿ. ಆನಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ, 2 ದೊಡ್ಡದು. ಆಲ್ರೆಡಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, 2 ಮೀಡಿಯಮ್ ಬೆಳ್ಳುಳ್ಳಿನ. ಅದಾದ ನಂತರ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೆಂಗಿನಕಾಯಿ ಕೂಡ ಕಟ್ ಮಾಡಿಕೊಂಡು, ಹಸಿ ತೆಂಗಿನಕಾಯಿನ ಅದನ್ನು ಕೂಡ ಪೌಡರ್ ಮಾಡ್ಕೊತೀನಿ ಮಿಕ್ಸಿಯಿಂದನೇ. ಅದನ್ನು ಕೂಡ ಇದರಲ್ಲಿ ಸೇರಿಸಿ ಒಗ್ಗರಣೆಗೆ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ. ಇವಾಗ 1 ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನ್ ಸಾಂಬಾರು ಪೌಡ್ರು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ ಎಲ್ಲ ಹಾಕ್ಕೊಂಡು ಬೇಯಿಸಿರೋ ಟೊಮೊಟೊ ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಇದಂತೂ. ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೊಮೊಟೊ ಕಾಯಿ ಚಟ್ನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಬೇಗನೆ ಆಗುತ್ತೆ, ತುಂಬ ಈಸಿ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ.
ನೀವಂತೂ ಒಂದು ಸಲ ಮಾಡಿಬಿಟ್ರೆ ಫ್ರೆಂಡ್ಸ್ ಇನ್ನು ಮತ್ತೆ ಮತ್ತೆ ವಾರಕ್ಕೆ ಒಂದು ಸಲ ಮಿಸ್ ಮಾಡದೆ ಮಾಡ್ಕೊಂಡು ತಿಂತೀರಾ ಈ ಥರ ಟೊಮೊಟೊಕಾಯಿ ಚಟ್ನಿನ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಟೊಮೊಟೊಕಾಯಿ ಎರಡು ಒಟ್ಟಿಗೆ ಸೇರಿಸಿ ಬೇಯೋದಕ್ಕೆ ಇಡ್ಬೋದು. ನಾನು ಗ್ರೀನ್ ಚಿಲ್ಲಿನ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನೇ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಕೂಡ ಅನ್ನ ಬೇಯಿಸಿ ಇಟ್ಟಿದ್ದೆ ರೊಟ್ಟಿಗೆ ಅಂತ ಹೇಳ್ಬಿಟ್ಟು. ನಾನು ಅದು ಸ್ವಲ್ಪ ರೊಟ್ಟಿಗೆ ಎಷ್ಟು ಬೇಕು, ನಾನು ಎಷ್ಟು ರೊಟ್ಟಿ ಹಾಕ್ತೀನಿ ಅಂತ ನೋಡಿಕೊಂಡು ಅದ್ರ ಮೇಲೆ ನಾನು ಅನ್ನನ ಸೇರಿಸ್ಕೊಳ್ತೀನಿ. ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಬಿಟ್ಟು ಅನ್ನಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಹಸಿಟ್ಟು ಎಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅದು ಕ್ಲಿಪ್ ಮಿಸ್ ಆಗಿದೆ, ಅದು ರೆಕಾರ್ಡ್ ಆಗಿರಲಿಲ್ಲ, ಸಾರಿ. ನೆಕ್ಸ್ಟ್ ಇನ್ನೊಂದರಲ್ಲಿ ತೋರಿಸ್ತೀನಿ. ನಮ್ಮಪ್ಪ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಅಮ್ಮ ಕೂಡ ಪೂಜೆ ಆಯಿತು. ಇವತ್ತು ಬೆಳಗ್ಗೆ ಎಲ್ಲ ಮುಗಿದ್ಬಿಡ್ತು 8:30 ಅಷ್ಟರಲ್ಲಿ. ಇನ್ನು ಹೊರಡೋಷ್ಟರಲ್ಲಿ ನಾನು ಸ್ವಲ್ಪ ಮಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಅಂಡೆ ಇದೆ ಮಜ್ಜಿಗೆ ಕಡಿಯೋದಕ್ಕೆ ಅಂತ, ಅದರಲ್ಲೇ ನಾನು ಮಜ್ಜಿಗೆ ಕಡಿಯೋದು ನಾವು ಡೈಲಿ ಇದರಲ್ಲೇ. ಯಾಕೆಂದರೆ ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ನಾವು ಡೈಲಿ 2 ಲೀಟ್ರು ಮೊಸರಿದ್ದೇ ಇರುತ್ತೆ. ಅದು ನಮ್ಮ ಬಾಟ್ಲಲ್ಲಿ ಇಲ್ಲ ಮಿಕ್ಸಿ ಜಾರಲ್ಲಿ ಮಜ್ಜಿಗೆನ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೇಲಿ ಈ ಥರ ಅಂಡೆ ಇದೆ. ಇದಕ್ಕೆ ಅಂಡೆ ಅಂತ ಹೇಳ್ತೀವಿ, ಮೊಸರು ಕಡಿಯೋ ಅಂಡೆ. ನಾವು ಅದರಲ್ಲೇ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯೋದು. ತುಂಬಾ ಬೇಗನೆ ಆಗಿಬಿಡುತ್ತೆ, ಒಂದು 10 ನಿಮಿಷದಲ್ಲೆಲ್ಲ. ಅದಾದ ನಂತರ ನಾನು ರೊಟ್ಟಿಗೆಲ್ಲ ಈ ಕಡೆ ರೊಟ್ಟಿ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡಿಕೊಂಡೆ. ತುಂಬಾ ಈಸಿ ಅಕ್ಕಿ ರೊಟ್ಟಿ ಮಾಡೋದಂತೂ. ಹಸಿಟ್ಟು ಮಾತ್ರ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಅಷ್ಟೇ. ಅನ್ನ ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಕೂಡ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ. ನಾವಂತೂ ನಮ್ಮ ಕಡೆ ಊರಲ್ಲಿ ನಮ್ಮ ಮನೇಲಿ ನಮ್ಮ ಅಪ್ಪಗೆ, ನಮ್ಮಗೆ, ನನ್ನ ತಮ್ಮಗೆ ಎಲ್ರಿಗೂ ಅಷ್ಟೇ ಡೈಲಿ ರೊಟ್ಟಿ ಇದ್ದೇ ಇರಬೇಕು. ಆ ರೊಟ್ಟಿ ಬಿಟ್ಟು ಬೇರೆ ಟಿಫನ್ ಏನೂ ತಿನ್ನೋದಕ್ಕೂ ಇಷ್ಟಪಡಲ್ಲ. ಹಾಸನವ್ರಿಗೆಲ್ಲ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ರೊಟ್ಟಿನೇ ಡೈಲಿ. ಅಕ್ಕಿ ರೊಟ್ಟಿ ಫೇಮಸ್ ಅಂತಲೇ ಹೇಳ್ಬೋದು. ಅಕ್ಕಿ ರೊಟ್ಟಿ, ಚಟ್ನಿ, ಈ ಥರದ್ದೆಲ್ಲ, ಟೊಮೊಟೊಕಾಯಿ ಚಟ್ನಿ ಎಲ್ಲ ನಮ್ಮ ಹಾಸನವ್ರಿಗೆ ಗೊತ್ತಿರುತ್ತೆ ಈ ಥರ ಮಾಡೋದು. ಈ ಕಡೆ ಬೆಂಗಳೂರಲ್ಲೆಲ್ಲ ಯಾರು ಕೂಡ ಈ ಥರ ಮಾಡಲ್ಲ ಜಾಸ್ತಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಕೂಡ ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಅಕ್ಕಿ ರೊಟ್ಟಿ, ಟೊಮೊಟೊಕಾಯಿ ಚಟ್ನಿ ಎಲ್ಲ. ಹಾಗೆ ಇವತ್ತು ಮನೆ ದೇವ್ರ ಪೂಜೆಗೆ ಅಂತ ಹೋಗ್ತಾ ಇರೋದ್ರಿಂದ ನಮ್ಮ ಮನೇಲಿ ಯಾರೂ ಕೂಡ ನಮ್ಮಪ್ಪ ನಮ್ಮ ಇಬ್ಬರು ತಿನ್ನಲಿಲ್ಲ. ಆಮೇಲೆ ನಾವು ಎಕ್ಸ್ಟ್ರಾ ಹಾಕಿಟ್ಕೊಂಡು ಅದು ಈವ್ನಿಂಗ್ ಟೈಮ್ ಕೂಡ ತಿಂತೀವಿ ರೊಟ್ಟಿನ. ಏನು ನಮಗೇನು ಬೋರ್ ಅಂತ ಅನಿಸಲ್ಲ. ಇವಾಗಿಂದಲ್ಲ, ಚಿಕ್ಕಂದಿನಿಂದನೂ ಅಷ್ಟೇ ತುಂಬಾ ಇಷ್ಟ. ನಾವು ರೊಟ್ಟಿ ಇಲ್ಲದೆ ಇರೋದಿಲ್ಲ. ಬೆಂಗಳೂರಲ್ಲಿದ್ರೂ ಕೂಡ ನಾವು ವಾರಕ್ಕೆ ಒಂದು ಸಲ ಆದರೂ ರೊಟ್ಟಿ ಮಾಡೇ ಮಾಡ್ತೀವಿ. ಯಾವಾಗ ತಿನ್ನಬೇಕು ಅನಿಸುತ್ತೆ ಯಾವಾಗ. ಟೊಮೊಟೊಕಾಯಿ ಖಾರ ಮತ್ತು ರೊಟ್ಟಿ ರೆಡಿ ಆಗಿದೆ. ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಎಲ್ರಿಗೂ ಬಾಯಿ ನೀರು ಬಂದೇ ಬರುತ್ತೆ ಅಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ತುಂಬಾ ರುಚಿ ಇರುತ್ತೆ. ಎಲ್ಲರೂ ಕೂಡ ಒಂದು ಸಲ ಮಾಡಿ ತಿಂದು ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಹಾಗೆ ನಾನು ಇವತ್ತು ಆಗ್ತಾ ಇರೋದು ಫ್ರೈಡೇ ಲಾಗು. ಟೈಮೇ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ. ನೋಡಿ, ನಮ್ಮ ಮನೇಲಿ ಡೈಲಿ ನಮ್ಮಮ್ಮ ಈ ರೀತಿ ಸಗಣಿಯಿಂದ ಬೆನಕನ್ನು ಮಾಡಿ ಪೂಜೆ ಮಾಡ್ತಾರೆ ಪ್ರತಿ ವಾರ ಶುಕ್ರವಾರ. ಮತ್ತು ಹಬ್ಬಗಳಲ್ಲಿ ಯಾವುದೇ ಕಾರ್ಯಗಳಲ್ಲಿ ಇರ್ಬೋದು, ನಾವು ಸಗಣಿಯಿಂದನೇ ಗಣಪತಿನ ಮಾಡಿ ಇಡೋದು. ಯಾಕೆಂದರೆ ಅದು ತುಂಬ ಶ್ರೇಷ್ಠ ಅದರಿಂದ ಮಾಡೋದ್ರಿಂದ. ಅದಕ್ಕೋಸ್ಕರ ಗಣಪತಿನ ಮಾಡೋದು ನಾವು ಸಗಣಿಯಿಂದನೇ. ಅದಾದ ನಂತರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ಮತ್ತೆ ನಮ್ಮ ಮನೆ ದೇವ್ರ ಕೋಣೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸಿಂಗಲ್ ಹೂವು ಏನಿದೆ ದಾಸವಾಳದ ಹೂವು ನಮ್ಮ ಗಿಡದೇ ಮಡಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಥರ ದಾಸವಾಳದ ಹೂವು ಮಡಿಸೋದ್ರಿಂದನೇ ತುಂಬ ಇಷ್ಟ. ನಮಗೆ ಈ ಕಡೆ ಬೆಂಗಳೂರಲ್ಲಿ ಕೂಡ ನಾನು ಕೂಡ ಗಿಡಗಳು ಹಾಕ್ಕೊಂಡಿದ್ದೀನಿ, ಆದರೂ ಅದಿನ್ನೂ ಜಾಸ್ತಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ದೇವರ ಮನೆ ಎಲ್ಲ ಹೇಗಿದೆ ಮತ್ತು ಇವತ್ತಿನ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಈವ್ನಿಂಗು 4:30 ಆಗಿದೆ ಟೈಮು. ನಾನು ವಿಡಿಯೋ ಮಾಡಿಕೊಡು ತದ್ವಿತ್ ಅಂತ ಹೇಳ್ತಾ ಇದ್ದೀನಿ ನೋಡಿ.
ತದ್ವಿ ತಿಂತು ಹೇಳಿದ್ದೆ ಕೇಳಲ್ಲ, ಸ್ವಲ್ಪ ಕೂಡ ಕೇಳಲ್ಲ. ತುಂಬ ತರಲೆ ಇನ್ವಿಟೇಷನ್ ಎಲ್ಲ ನೀಟಾಗಿ ಜೋಡಿಸಂದ್ರೆ ಎಲ್ಲ ಸೋಫಾ ಮೇಲೆಲ್ಲ ಇಟ್ಟಿದ್ದೆಲ್ಲ ತೆಗ್ದು ಕೆಳಗಡೆ ಹಾಕ್ಬಿಟ್ಟ. ಜೋಡಿಸ್ತೀನಿ ಅಮ್ಮ ನಾನೇ ಅಂತ ಹೇಳಿ ಬೆಳಿಗ್ಗೆ 2 ಅವರ್ಸಿಂದ ಹೇಳ್ತಾನೆ ಇದ್ದೀನಿ, ಇನ್ನೂ ಕ್ಲಿಯರ್ ಮಾಡಿಲ್ಲ. ಹಾಗೆ ಫುಲ್ ಮಳೆ ಬರೋ ಥರ ಮೋಡ ಇತ್ತು. ಹಾಗೆ ಔಟ್ಸೈಡ್ ಕೂಡ ಒಂದು ವ್ಯೂ ತೋರಿಸೋಣ ನಮ್ಮ ಮನೆ ಹತ್ರ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಕ್ಲಿಪ್ ರೆಕಾರ್ಡ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಹತ್ರ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.